ಏನಪ್ಪ ಚಿಕ್ಕ ಹೊಸ ಜಾಗ ಕರ್ಕೊಂಡ್ ಬಂದಿದ್ದಾನೆ ಅನ್ಕೋಬೇಡಿ. ಇದು ಹೊಸ ಜಾಗ ಏನಲ್ಲ, ಇದು ನ್ಯಾಷನಲ್ ಕಾಲೇಜ್ ಫ್ಲೇವರ್. ನ್ಯಾಷನಲ್ ಕಾಲೇಜ್ ಎಲ್ಲ ನಮ್ಗೆ ತುಂಬಾ ಹಳೆ ದಿನಗಳು, ನೆನಪುಗಳು. ಇದೇನಪ್ಪ ಬಸವನಗುಡಿ ಬೂಗಲ್ ರಾಕ್ ಹತ್ರ ಕರ್ಕೊಂಡ್ ಬಂದಿದ್ದಾನೆ ಅಂದ್ರೆ ಅದನ್ನ ತಿಳ್ಕೊಬೇಡಿ. ಬೀಗಲ್ ರಾಕ್ ನಮ್ಗೆ ನೆನಪಿನ ಅವೆಲ್ಲ ಚೈಲ್ಡ್ಹುಡ್ ಅಂತೀವಲ್ಲ, ಆ ತರ ನಾವು ಆ ಬಂಡೆ ಮೇಲೆ ವಾಟರ್ ಕ್ಯಾನ್ ಜಜ್ಬಿಟ್ಟು ಅದ್ರ ಮೇಲೆ ಜಾರ್ಕೊಂಡು ಹೋಗ್ತಾ ಇದೆಲ್ಲ ನೆನಪುಗಳು ಇವಾಗ್ಲೂ ಕಾಣಿಸುತ್ತೆ, ಕಣ್ ಮುಂದೆ ಬಂದೋಗುತ್ತೆ. ಅದೇನಪ್ಪ ಏನೇನೋ ಮಾಹಿತಿ ಕೊಡ್ತಾ ಇದೀನಿ ಅನ್ಕೋಬೇಡಿ. ಮಾಹಿತಿ ಅಂದ್ರೆ ಇತ್ತೀಚಿನ ದಿನದಲ್ಲಿ ಮಕ್ಕಳನ್ನ ದತ್ತು ಪಡೆಯೋದು ಹೇಗೆ, ದತ್ತು ಪಡೆಯೋದಕ್ಕೆ ಕಾನೂನಲ್ಲಿ ಯಾವ್ಯಾವ ನಿಯಮಗಳಿದೆ, ತುಂಬಾ ದೊಡ್ಡದಿದೆ. ಅದೇ ನಾನು ಶಾರ್ಟ್ ಆಗಿ ಹೇಳೋಣ ಅಂತ ನಾನು ಬಯಸ್ತೀನಿ. ಇವತ್ತು ನಾವು ಒಂದ್ ಮಗುನ ದತ್ತು ಪಡೆಯೋಣ, ಅದಕ್ಕೇನೇನ್ ರೂಲ್ಸ್ ಇದೆ ಅನ್ನೋದಕ್ಕೆ ಒಂದು ಜಾಗಕ್ಕೆ ಹೋಗಿದ್ದು. ಅದು ಬಸವನಗುಡಿ BMS ಕಾಲೇಜ್ ಆಪೋಸಿಟ್ ಇರೋಂತ ಜಾಗ. ಏನಪ್ಪ ಬಸವನಗುಡಿ BMS ಕಾಲೇಜಲ್ಲಿ ಒಂದು ಶಿಶು ವಿಹಾರ ಅಂತಿದೆ, ಅನಾಥ ಮಕ್ಕಳದು. ಅಲ್ಲಿ ಏನಪ್ಪಾ ಅಂದ್ರೆ ದತ್ತು ಪಡೆಯೋದಿಕ್ಕೆ ಅಂದ್ರೆ ಅದೊಂದೇ ಜಾಗ ಅಲ್ಲ, ಸುಮಾರು ಜಾಗಗಳಿದೆ. ಅದು ನಿಯರ್ ಬೈ ಲೊಕೇಶನ್ ಅಲ್ಲಿ ಅವ್ರ ಸರೌಂಡಿಂಗ್ ಅಲ್ಲಿ ಯಾವ್ದು ಇರುತ್ತೆ ಅನಾಥಾಶ್ರಮ, ಅಲ್ಲಿ ಮಾತ್ರ ಪಡೆಯಕ್ ಸಾಧ್ಯ. ಮಕ್ಕಳನ್ನ ಏನಕ್ಕೆ ನಾವು ಹೋಗಿದ್ದು ಅಂದ್ರೆ ಅವ್ರ ಪರ್ಟಿಕ್ಯುಲರ್ ಆಗಿ ಹೆಣ್ಮಗು ಬೇಕು ಅಂತಿದ್ರು. ದಿನದಲ್ಲಿ ಹೆಣ್ಮಕ್ಳ ಪರಿಸ್ಥಿತಿ ಏನಿದೆ ಅಂತ ಗೊತ್ತು, ಗಂಡ್ ಮಕ್ಳ ಪರಿಸ್ಥಿತಿ ಏನಿದೆ ಅಂತಾನು ಗೊತ್ತು. ಯಾರನ್ನು ನಂಬಕ್ ಆಗಲ್ಲ, ಯಾರ ಮೇಲೂ ಯಾರು ಡಿಪೆಂಡ್ ಆಗಕ್ಕಾಗಲ್ಲ. ಆದ್ರೆ ಅವ್ರ ಏನಂದ್ರೆ ಒಂದ್ ಹೆಣ್ಮಗು ಬೇಕು ನನಗೆ ಅಂತ ಒಂದು ಆಸೆ ಬಿದ್ದಿದ್ರು. ಹಾಗಾಗಿ ಅವರು ಆಸೆ ಯಾಕೆ ನಿರಾಸೆ ಮಾಡೋದು, ಬನ್ನಿ ಕೇಳ್ಕೊ ಬರೋಣ ಅಂತ ಹೊರಟಿದ್ದು. ನೋಡಿ, ಇದೇ BMS ಕಾಲೇಜು, ಅದ್ರ ಆಪೋಸಿಟ್ ಅಲ್ಲಿ ಇರೋದು ಶಿಶು ವಿಹಾರ. ಅವ್ರೇನಾದ್ರು ಹೆಣ್ಮಗು ಇದ್ರೆ ಒಂದು ಕನಿಕರ ಒಂದು ಪ್ರೀತಿ ತೋರಿಸ್ತಾರೆ, ಒಂದ್ ಮುದ್ದು ಇರುತ್ತೆ. ಹಾಗಾಗಿ ಹೆಣ್ಮಗು ಬೇಕು ಅಂದ್ರು, ಅದಕ್ಕೋಸ್ಕರ ಒಂದ್ ವಿಚಾರ ಮಾಡೋಣ ಅಂತ ಹೋಗಿದ್ದು. ನನಗೂ ಗೊತ್ತಿರ್ಲಿಲ್ಲ ಈ ಮಾಹಿತಿ, ಈ ಜಾಗದಲ್ಲಿ ಮಕ್ಕಳನ್ನ ದತ್ತು ಪಡಿಬಹುದು ಅಂತ. ನಾವು ವಾಣಿ ವಿಲಾಸ್ ಹತ್ರ ಹೋಗಿದ್ದು, ಅಲ್ಲೆಲ್ಲ ಹೋದ್ರೆ ಕ್ರೈಮ್ ಆಗುತ್ತೆ. ಹಂಗಾಗಿ ವಾಣಿ ವಿಲಾಸ್ ಕ್ಯಾನ್ಸಲ್ ಮಾಡೋ ಕಾರಣ ನಮ್ಮ ಅಣ್ಣ ಅದಕ್ಕೆ ಮಾಹಿತಿ ಕೊಟ್ರು. ಈ ತರ ಜಾಗಗಳಿರುತ್ತೆ ನಿಯರ್ ಬೈ, ನಾವ್ ಯಾವ ಏರಿಯಾದಲ್ಲಿ ಇದೀವಿ ಆ ನಿಯರ್ ಬೈ ಅಲ್ಲಿ ಅನಾಥಾಶ್ರಮಗಳಿರುತ್ತೆ. ಅಲ್ಲಿ ಹೋಗಿ ನಾವು ನೋಂದಣಿ ಮಾಡಬೇಕು. ನೋಂದಣಿ ಮಾಡಿ ಆ ನೋಂದಣಿಗೆ 3 ಅಟೆಂಪ್ಟ್ ಕೊಡ್ತಾರೆ, ಸೀನಿಯಾರಿಟಿ ಮೇಲೆ ಕೊಡ್ತಾರೆ. ಆ ಸೀನಿಯಾರಿಟಿ ಮೇಲೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಮಗು ಬೇಡ ಅಂದ್ರೆ ಇನ್ನೊಂದು ಮಗುನ ತೋರಿಸ್ತಾರೆ. ಸೆಕೆಂಡ್ ಅಟೆಂಪ್ಟ್ ಅಲ್ಲೂ ಕೂಡ ಅಷ್ಟೇನೆ, ಆ ಮಗುನು ಇಷ್ಟ ಆಗಿಲ್ಲ ಅಂದ್ರೆ ಥರ್ಡ್ ಅಟೆಂಪ್ಟ್ ಕೊಡ್ತಾರೆ. ಆ ಅಟೆಂಪ್ಟ್ ಅಲ್ಲೂ ಕೂಡ ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ 3ನೇ ಮಗು ಕೊಡ್ತಾರೆ. ಆ 3 ಮಗು ಕೊಟ್ಟಿಲ್ಲ ಅಂದ್ರೆ ನಾವು ನೋಂದಣಿ ಮಾಡ್ಕೊಂಡಿರೋದು ಕ್ಯಾನ್ಸಲ್ ಆಗುತ್ತೆ. ನಾವು ಹೋಗೋ ಟೈಮಲ್ಲಿ ಒಂದು ಪೇರೆಂಟ್ಸ್ ಬಂದಿದ್ರು ಅಂದ್ರೆ ಮಗುನ ದತ್ತು ಪಡೆಯೋದಿಕ್ಕೆ. ಅವರು ತುಂಬಾ ರೂಲ್ಸ್ ಗಳಿರುತ್ತೆ, ಅವ್ರು ಯಾವ ತರ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಏನೇನ್ ಅವರು ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕು ಅನ್ನೋದು, ಅದೆಲ್ಲ ತುಂಬಾ ದೊಡ್ಡ ಪ್ರೊಸೀಜರು. ನಾವು ಆಮೇಲೆ ಕೇಳ್ಕೊಂಡು ಯಾವ ತರ ಪಡೆಯೋದೇನು ಅಂತ ಅವ್ರೇನೋ ಒಂದು ಕೊಟ್ರು, ಮಾಹಿತಿ ಚಾರ್ಟ್ ಕೊಟ್ರು. ಅದ್ರಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಂಡು ನೀವು ನಿಯರ್ ಯಾವ್ದಿದೆ, ನಮ್ಗೇನೋ ಅರ್ಶಿಣ ಗುಂಟೆ ಬರುತ್ತೆ ಅಂತಂದ್ರು, ಅಲ್ಲೋಗಿ ವಿಚಾರಿಸಿ ಅಂತಂದ್ರು. ನಾವು ಅಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ದು. ಅಲ್ಲಿ ಹೋಗೋಷ್ಟಕ್ಕೆ ಬೆಂಗಳೂರು ಗೊತ್ತಲ್ಲ, ವೆದರ್ ಕ್ಷಣದಲ್ಲಿ ಚೇಂಜ್ ಆಗ್ಬಿಡುತ್ತೆ. ಮಳೆ ಬರಕ್ ಸ್ಟಾರ್ಟ್ ಆಯ್ತು. ಅಲ್ಲಿ ಮಕ್ಕಳು ನೋಡ್ಕೊಳೋದಕ್ಕೆ ಡೊನೇಟ್ ಕೂಡ ಮಾಡ್ಬೋದು. ನಿಮ್ಮ ಕೈಲಾದಂಥ ಅಮೌಂಟ್ನ ಅಲ್ಲಿ ಡೊನೇಟ್ ಮಾಡಿ ರಸೀದಿ ಪಡೀರಿ. ಮತ್ತು ಟೇಕ್ ಕೇರ್, ಬಾಯ್. ಇನ್ನು ತುಂಬ ಮಾಹಿತಿ ಕೊಡಬೇಕು, ಆದರೆ ಮಳೆ ಬಂದಿದ್ದ ಕಾರಣ ನಾವೆಲ್ಲೂ ಹೋಗೋಕ್ಕಾಗಲಿಲ್ಲ. ವಾಪಸ್ ಮನೆ ಕಡೆಗೆ ಬಂದು ಬಾಯ್. ನೋಡಿ ಗೈಸ್, ಇದಪ್ಪ ಯಾಕಪ್ಪ ಇದರಿಂದ ಗೇಮ್ ಆಡ್ತಾ ಇದೀವಿ. ಯಾವ ಗೇಮ್ ಅಂತ ನಾವು ಆಟ ಆಡ್ತಾ ಇದೀವಿ. ನಾನು ಇವಾಗ ತೋರಿಸ್ತೀನಿ ನೋಡಿ. ಇದೇನ್ ಆಟ ಇದು? ಅದೇನ್ ಆಟ ತೋರಿಸ್ತಾನೆ ಕೂಡ ಇಲ್ಲಿ ಹೊಡೆದಿರೋದು 2 ಕೂಡ ನೋಡಿ. ನಮ್ಮ ಅಪ್ಪ ಎಷ್ಟು ಹೊಡೆದಿದ್ದಾರೆ, ಇಷ್ಟೇ ಮಿಕ್ಕಿರೋದು ಇವಾಗ. ಅಯ್ಯ, ಔಟ್ ಆಗ್ಬಿಟ್ರು. ಇವಾಗ ನಾನು ಆಡೋದಲ್ವಾ? ಮಾಡ್ತಿಲ್ವಾ ನಾಳೆ? ಹೆಚ್ಚಾಗಿಲ್ವಾ ಅಲ್ಲಿ? ಏನ್ ನನ್ನ ಮಗನ ನೀನು? ನಿಮ್ ಘಾಟಕ್ಕೆ ಆಡಕ್ಕೆ ಕೊಡಲ್ಲ ಈಗ ಬಿಡು, ನಂದೇ ಈಗ ಆಟ. ನೋಡಿಲಿ, ಕೈ ಅಲ್ಲಾಡಿಸ್ಬಿಡ ಇದು. ಅಯ್ಯೋ ಮಿಸ್ 3 ಇರೋದು. ಆಡಮ್ಮನು ಯಾರ್ದ